ನೋಡಿ 6ನೇ ವಚನದಲ್ಲಿ, ಉಳಿದವರು ಅವನ ಆಳುಗಳನ್ನ ಹಿಡಿದು ಬೈದು ಕೊಂದು ಹಾಕಿದರು. ಇದಿನ್ನೂ ಎಷ್ಟು ಮೋಸ. ಇವರೆಲ್ಲ ಏನಕ್ಕೆ ಬಂದಿದ್ದ ಆಳುಗಳು? ಏನು ಕರೀಲಿಕ್ಕೆ ಬಂದಿದ್ರಲ್ಲ? ಊಟ ಮಾಡ್ಲಿಕ್ಕೆ ಕರೀಲಿಕ್ಕೆ ಬಂದಂತ ಆಳುಗಳು. ನನ್ನ ಅರಸನ ಮಗನ ವಿವಾಹ ಕಾರ್ಯವಿದೆ, ಏನ್ ಮಾಡ್ಲಿಕ್ಕೆ ಬನ್ರಿ? ಊಟಕ್ಕೆ ಬನ್ರಿ. ಒಳ್ಳೆ ಊಟ ಮಾಡಿಸಿದ್ದಾರೆ, ಓರಿಯನ್ನ ಕಡಿಸಿದ್ದಾರೆ. ಅದೇ ರೀತಿ ಕೊಬ್ಬಿದ ಪಶುಗಳನ್ನ ಆತನ ಏನ್ ಮಾಡಿಸಿದ್ದಾನೆ? ಅಡಿಗೆ ಮಾಡಿಸಿದ್ದಾರೆ. ದಯಮಾಡಿ ಏನ್ ಮಾಡ್ರಿ, ಊಟಕ್ಕೆ ಬನ್ನಿ. ಇದನ್ನ ಮಾತ್ರ ಹೇಳಲಿಕ್ಕೆ ಬಂದವರು ಏನ್ ಮಾಡಿದ್ರಂತಾದ್ರೆ ಹಿಡಿದು ಕೊಂದಾಕಿದ್ದಾರೆ. ಯೇಸು ಕ್ರಿಸ್ತ ಹೇಳ್ತಾನೆ, ನಿಮಗಿಂತ ಮುಂಚೆ ಬಂದ ಪ್ರವಾದಿಗಳಿಗೆಲ್ಲ ಏನ್ ಮಾಡಿದ್ದಾರೆ? ಇವರು ಇದೇ ಕೆಲಸ ಮಾಡಿದ್ದಾರೆ. ನಿಮಗಿಂತ ಮುಂಚೆ ಬಂದ ಸೇವಕರಿಗೆ ಏನ್ ಮಾಡಿದ್ದಾರೆ? ಇವರು ಇದೇ ಕೆಲಸ ಮಾಡಿದ್ದಾರೆ. ಆತನ ಹೇಳ್ತಾನೆ, ಯೆರೂಸಲೇಮೇ ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವರು. ಯೆರೂಸಲೇಮನ್ನ ಯೇಸು ಕ್ರಿಸ್ತನು ಪ್ರೀತಿ ಮಾಡ್ತಾನೆ. ಆದರೆ ಆ ಯೆರೂಸಲೇಮನ್ನೇ ಆತನ ಹೇಳ್ತಾನೆ, ನೀನು ಯಾರು? ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವಳು. ಹೇಳ್ತಾಳೆ, ನಿನ್ನನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಬಾರಿ ಮನಸ್ಸಿತ್ತು. ಕೋಳಿ ತನ್ನ ರೆಕ್ಕೆ ಮರಿಯಲ್ಲಿ ತನ್ನ ಮರಿಗಳನ್ನು ಯಾವ ರೀತಿ ಕೂಡಿಸಿಕೊಳ್ತದೋ ಆ ರೀತಿಯಾಗಿ ಕೂಡಿಸಿಕೊಳ್ಳಲಿಕ್ಕೆ ನನಗೇನಿತ್ತು, ಎಷ್ಟೋ ಬಾರಿ ನಾನು ಮನಸ್ಸು ಮಾಡದೆ. ಯಾರಿಗಿಷ್ಟ ಇಲ್ಲ? ನಿನಗಿಷ್ಟ ಇಲ್ಲ. ಎಷ್ಟು ಜನರನ್ನ ನಾನು ನಿನ್ನ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಕಳಿಸಿದವರನ್ನೆಲ್ಲ ಏನ್ ಮಾಡಿದ್ಯಾ? ಕೊಂದಾಕಿದ್ಯಾ. ಒಂದಲ್ಲ ಒಂದು ಕಾರಣಗಳನ್ನಿಟ್ಟು ಅವರನ್ನು ನೀನೇನ್ ಮಾಡಿದ್ಯಾ? ಕೊಂದಾಕಿದ್ಯಾ. ಒಬ್ಬರನ್ನಾದ್ರೂ ನಿನ್ನ ನೆರೆಗೆ ನೀನು ತೆಗೆದುಕೊಂಡಿರಲಿಲ್ಲ. ಒಬ್ಬರ ಮಾತನ್ನಾದ್ರೂ ನೀನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಹೇಳ್ತೀಯಾ, ಏನಾದ್ರೂ ಕೇಳಿದ್ರೆ ನನಗೆ ಕೆಲಸ ಇದೆ ಎಂಬುದಾಗಿ ಹೇಳ್ತೀಯ. ನಾನು ವ್ಯಾಪಾರಕ್ಕೆ ಹೋಗ್ಬೇಕು, ನಾನು ಹೊಲಕ್ಕೆ ಹೋಗ್ಬೇಕು. ಇನ್ನು ಜಾಸ್ತಿ ಮಾತಾಡಿದ್ರೆ ಆ ಪ್ರವಾದಿಯನ್ನು ಏನ್ ಮಾಡ್ತಾ ಇದೀಯಾ? ಕೊಂದಾಕ್ತಾ ಇದೀಯಾ. ಸೌಲನ ಕಾಲ ನೋಡ್ತೇವೆ, ಅನೇಕ ದಾವೀದನಿಗೆ ಸಹಾಯ ಮಾಡಿದ್ರೆ ಎಂಬುದಾಗಿ ಯಾಜಕರುಗಳನ್ನೆಲ್ಲ ಕೊಲ್ಲಿಸಿಬಿಡ್ತಾನೆ. ಯಾರು? ಅಭಿಷೇಕಿಸಲ್ಪಟ್ಟ ಈ ಸೌಲನು ಅನೇಕ ಯಾಜಕರನ್ನ ಕೊಲ್ಲಿಸಿ ಬಿಡ್ತಾನೆ. ಇಸ್ರಾಯೇಲರಲ್ಲಿ ಇದು ಹೊಸತು ಅಲ್ಲ. ಅವರನ್ನು ಹೆಚ್ಚಾಗಿ ಪ್ರಶ್ನೆ ಮಾಡುವಾಗಿಲ್ಲ, ಹೆಚ್ಚಾಗಿ ಅವರೊಳಗೆ ಹೋಗುವಾಗಿಲ್ಲ. ವಿವಾಹದ ಊಟಕ್ಕೆ ಆಹ್ವಾನ ಮಾಡಿದರೆ ಆಳುಗಳನ್ನ ಕೊಂದ ಜನ ಯಾರು? ಇಸ್ರಾಯೇಲರು ಆಗಿದ್ದಾರೆ. ಅವರನ್ನ ಕೊಂದು ಬಿಟ್ಟಿದ್ದಾರೆ. ಅವ್ರೇನಾದ್ರು ತಪ್ಪು ಮಾಡಿದ್ರ? ಏನ್ ತಪ್ಪು ಮಾಡಿದ್ದಾರೆ? ಏನ್ ತಪ್ಪು ಅವ್ರು ಮಾಡಿರೋದು? ಅವರು ಮಾಡಿದ ತಪ್ಪು ತನ್ನ ಅರಸನ ಮಗನ ವಿವಾಹಕ್ಕೆ ಬನ್ನಿ ಎಂಬುದಾಗಿ ಕರೀಲಿಕ್ಕೆ ಹೋಗಿದ.